ತುಂಬ ವೆರೈಟಿ ಪರೋಟಗಳನ್ನು ನೀವು ಮಾಡಿರ್ತೀರಾ, ಆದರೆ ನಾನು ಇವತ್ತು ಮಾಡಿ ತೋರಿಸ್ತಿರುವಂಥ ಪರೋಟನ ನೀವು ಯಾವತ್ತೂ ಟೇಸ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ರುಚಿಯಾದಂಥ ಪರೋಟ ಮಾಡೋದು ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ತುಂಬ ರುಚಿಯಾಗಿರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ. ಇದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಬೌಲ್ ಆಗೋಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇ ನೋಡಿ 1 ಟೀ ಸ್ಪೂನ್ ಆಗೋಷ್ಟು ಅಜ್ವಾಯಿನನ್ನು ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅಜ್ವಾಯಿನ್ ಅಂದರೆ ಓಂ ಕಾಳು ಅಂತ ಕರಿತೀವಲ್ಲ ಅದು. ಹಾಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಒಂದ್ಸತಿ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಈ ಚಪಾತಿ ಹಿಟ್ಟು ಕಲಿಸ್ತಿರಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು. ಯಾಕಂದರೆ ಯಾವುದೇ ರೀತಿ ಪರೋಟಗಳನ್ನು ಮಾಡಿದ್ರೂ ಕೂಡ ಹಿಟ್ಟನ್ನು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ. ಆವಾಗ ಸಾಫ್ಟಾಗಿ ಪರೋಟ ಬರ್ತವೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ಸಾಫ್ಟಾಗಿ ಇದನ್ನು ನೆನೆಸಿಡಬೇಕು. ಒಂದು 15 ನಿಮಿಷ ನೆನಿಬೇಕಿದ್ದು ಹಿಟ್ಟು, ಆವಾಗ ಇನ್ನೂ ಸಾಫ್ಟ್ ಆಗುತ್ತೆ. ಹಿಟ್ಟು ಕಲಿಸಿದ್ದೀನಿ. ಇವಾಗ ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು 15ರಿಂದ 20 ನಿಮಿಷ ನೆನೆಯಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ಸ್ಟಫಿಂಗಿಗೆ ನಾನಿಲ್ಲಿ ರೆಡಿ ಮಾಡ್ಕೊಳ್ತೀನಿ. ನಾನು ತೋರಿಸ್ತಿರೋಂಥ ಪರೋಟ ಇವತ್ತು ಟೊಮೆಟೊ ಪರೋಟ. ತುಂಬ ರುಚಿಯಾಗಿರುತ್ತೆ. ಖಂಡಿತ ಈ ವಿಡಿಯೋ ನೋಡಾದಮೇಲೆ ನಿಮ್ಮ ಮನೇಲೂ ಕೂಡ ಡೆಫಿನೆಟ್ಟಾಗಿ ಮಾಡ್ಕೊಳ್ಳಿ. ಏನಿಲ್ಲ, ಒಂದು 4ರಿಂದ 5 ಟೊಮೆಟೊ ದೊಡ್ಡ ಗಾತ್ರದ್ದು ಕಟ್ ಮಾಡಿಕೊಂಡು ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡ್ತಿರ್ಬೋದು ಈ ಥರ ಕಟ್ ಮಾಡಿಕೊಂಡು ಈ ಥರ ಇದನ್ನು ನುಣ್ಣಗೆ ರುಬ್ಕೊತೀನಿ ನಾನಿವಾಗ. ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀನಿ ಅಂದರೆ ಜಾಸ್ತಿ ಟೊಮೆಟೊ ಬೇಕಾಗುತ್ತೆ. ಒಂದು 4ರಿಂದ 5 ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಇದನ್ನು ನುಣ್ಣಗೆ ರುಬ್ಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಮಾಡೋದು ನೋಡೋಣ. ನಾನೊಂದು ಪಾಂಡೆ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಸ್ವಲ್ಪ 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿದ್ರೆ ಸಾಕಾಗುತ್ತೆ. ಹಾಗೆ 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಹಾಕ್ಕೋಬೇಕು ಒಗ್ಗರಣೆಗೆ ಅಂತ. ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಹಾಗೆಯೇ ಇದಕ್ಕೆ ನಾನಲ್ಲಿ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು, ಅಂದರೆ ಬಜ್ಜಿ ಬೋಂಡಾಗೆಲ್ಲ ಹಾಕ್ತೀವಲ್ಲ ಕಡಲೆ ಹಿಟ್ಟು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ಆಗೋಷ್ಟು ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ, ಹಸಿ ವಾಸನೆ ಹೋಗೋವರೆಗೂ. ಅದಾದಮೇಲೆ ನಾವು ರುಬ್ಕೊಂಡು ಇಟ್ಕೊಂಡಂಥ ಟೊಮೆಟೊ ಪೇಸ್ಟ್ ಏನಿರುತ್ತಲ್ಲ ಪ್ಯೂರಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ಆ ಹಿಟ್ಟೇನಿದೆ ನೋಡಿ, ಹಿಟ್ಟು ಹಾಕ್ಕೊಂಡಿರ್ತೀವಲ್ಲ ಕಡಲೆ ಹಿಟ್ಟು ಚೆನ್ನಾಗಿ ಬೆಂದಿರುತ್ತೆ. ಗಂಟುಗಳು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಅಚ್ಚ ಖಾರದ ಪುಡಿ ಹಾಕ್ಕೋಬೋದು. ನಾನಿಲ್ಲಿ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ, ಅರಿಶಿನ ಪುಡಿ ಕೂಡ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ಈ ನೀರಿನ ಅಂಶ ಏನಿರುತ್ತಲ್ಲ ಟೊಮೆಟೊದಲ್ಲಿ ಎಲ್ಲ ಹೋಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಂಡಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಮೀಡಿಯಮ್ ಹೈ ಫ್ಲೇಮ್ ಇಟ್ಕೊಂಡು ಜಾಸ್ತಿ ಹೊತ್ತು ಫ್ರೈ ಮಾಡಿದ್ರೆ ಪೂರ್ತಿ ಗಟ್ಟಿ ಆಗ್ತಾ ಬರುತ್ತೆ. ಇದು ಎಲ್ಲಿವರೆಗೂ ಗಟ್ಟಿ ಆಗೋಲ್ಲ ಅಲ್ಲಿವರೆಗೂ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ ಈ ಥರ ಗಟ್ಟಿ ಆಗ್ತಾ ಬರುತ್ತೆ. ಪೂರ್ತಿ ತಿಕ್ಕಾದಮೇಲೆ ಕೊನೆಯದಾಗಿ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿನ ಕ್ರಷ್ ಮಾಡಿಕೊಂಡು ಹಾಕ್ಕೊತಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋಬೋದು. ಕಸೂರಿ ಮೇಥಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಇವಾಗ ಇದೇನಿದೆ ನೋಡಿ, ಗಟ್ಟಿಯಾದಂಥ ಮಿಕ್ಸ್ಚರ್ ಏನಿದೆ ಪೂರ್ತಿ ತಣ್ಣಗೆ ಬಿಡ್ತೀನಿ. ಪೂರ್ತಿ ತಣ್ಣಗಾದ್ಮೇಲೆ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಗಟ್ಟಿ ಆಗುತ್ತೆ. ಇವಾಗ ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟಾಗಿ ನೆಂದಿರುತ್ತೆ. ಅಷ್ಟೊತ್ತಿಗೆ ನೀವು ಆಲೂಗಡ್ಡೆ ಪರೋಟನ ಟ್ರೈ ಮಾಡಿರ್ತೀರಾ ಅಥವಾ ಬೇರೆ ವೆರೈಟೀಸ್ ಆಫ್ ಪರೋಟಾಸ್ನ ಟ್ರೈ ಮಾಡಿರ್ತೀರಾ ಅಂದ್ಕೊಂಡಿದ್ದೀನಿ. ಆದರೆ ಈ ಟೊಮೆಟೊ ಪರೋಟ ತುಂಬ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ಇದನ್ನು ನೋಡಾದ್ಮೇಲೆ ನೀವು ಕೂಡ ಮಿಸ್ ಮಾಡ್ದೇ ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ಇವಾಗ ನೋಡಿ, ನಾನು ಪರೋಟಗೆ ಚಪಾತಿಗೆ ಎಷ್ಟು ಹಿಟ್ಟು ತೊಗೊತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡು ಆವಾಗಲೇ ಮಾಡಿದ್ವಲ್ಲ ಸ್ಟಫಿಂಗು ಟೊಮೆಟೊದ್ದು, ಅದನ್ನು 1 ಸ್ಪೂನ್ ಆಗೋಷ್ಟು ತೊಗೊಂಡು ಸ್ಟಫಿಂಗ್ ಮಾಡ್ಕೋಬೇಕು. ಸ್ಟಫಿಂಗ್ ಮಾಡಿಕೊಂಡು ನೀಟಾಗಿ ಸ್ಟಫಿಂಗ್ ಬರುತ್ತೆ. ಗಟ್ಟಿಯಾಗಿರುತ್ತೆ ಟೊಮೆಟೊ, ಏನು ಕಟ್ಟಾಗಲ್ಲ, ಏನಿಲ್ಲ. ನೀವು ಆಲೂ ಪರೋಟ ಹೇಗೆ ಮಾಡ್ತೀರೋ ಅದೇ ಥರ ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ಕರೆಕ್ಟಾಗಿ ಸ್ಟಫ್ ಮಾಡ್ಕೋಬೇಕು. ಸೊ ಈಗ ನೋಡ್ತಿರ್ಬೋದು ಈ ಥರ ನಾನಿಲ್ಲಿ ಸ್ಟಫ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ಮಾಲ್ ಸೈಜಲ್ಲಿ ಕೂಡ ಮಾಡ್ಕೋಬೋದು ಪರೋಟಾಸ್ನ. ನಾನಿಲ್ಲಿ ದೊಡ್ಡ ಗಾತ್ರದಲ್ಲೇ ಮಾಡ್ತಾಯಿದ್ದೀನಿ. ಚಪಾತಿ ಆಕಾರಕ್ಕೆ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀವು ಬೇಕಿದ್ರೆ ಎಣ್ಣೆನೇ ಹಚ್ಕೊಂಡು ನೀವು ಲಟ್ಟಿಸ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನೇ ಹಚ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಚೆನ್ನಾಗಿ ಬರುತ್ತೆ ಪರೋಟ. ಒಂಚೂರು ಕಟ್ಟಾಗಲ್ಲ, ಎಲ್ಲೂ ನಡುವೆ ಕಟ್ಟಾಗಲ್ಲ, ಸ್ಟಫಿಂಗ್ ಹೊರಗೆ ಕೂಡ ಬರಲ್ಲ. ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಕೋಬೇಕು. ಟೊಮೆಟೊ ಸಾಫ್ಟಾಗಿ ಗಟ್ಟಿಯಾಗಿರುತ್ತಲ್ಲ, ಹಾಗಾಗಿ ಬೈಂಡಿಂಗೋಸ್ಕರ ಕಡಲೆ ಹಿಟ್ಟನ್ನು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ. ಹಾಗೆ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ, ಗಟ್ಟಿಯಾಗುತ್ತೆ. ಸೊ ಇವಾಗ ನೋಡಿ ಈ ಥರ ಇಷ್ಟು ತಿಕ್ನೆಸ್ಸಲ್ಲಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಪರೋಟನ. ಇವಾಗ ಇದನ್ನು
ತವೆ ಕೂಡ ಕಾಯ್ದಿದೆ. ನಾನಿಲ್ಲಿ ತವೆ ಮೇಲೆ ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ಇವನ್ನಾಗಿ ಫ್ರೈ ಮಾಡ್ಕೊತೀನಿ. ತುಪ್ಪ, ಬೆಣ್ಣೆ ಅಥವಾ ಎಣ್ಣೆ ಯಾವುದನ್ನು ಬೇಕಿದ್ರೂ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೋದು. ಮೊದಲಿಗೆ ತವೆಗೆ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಗ್ರೀಸ್ ಮಾಡ್ಕೊಂಡು ಅದಾದಮೇಲೆ ಪರೋಟ ಹಾಕ್ಕೋಬೇಕು. ಆವಾಗ ಸಾಫ್ಟಾಗಿ ಫ್ರೈ ಆಗುತ್ತೆ. ಕೆಳಗಡೆ ಮೇಲ್ಗಡೆ ಎರಡೂ ಕಡೆ ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನೋಡ್ತಿರ್ಬೋದು ಯಾವ ಥರ ಬರ್ತಾಯಿದೆ ಅಂಥೇಳಿ. ಎರಡೂ ಕಡೆ ಈವನ್ನಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹುಳಿ ಹುಳಿ ಖಾರವಾಗಿ ಟೊಮೆಟೊ ಆಗಿರೋದ್ರಿಂದ ಸ್ವಲ್ಪ ಹುಳಿ ಟೊಮೆಟೊ ಹಾಕಿದ್ದೀನಿ ನಾನಿಲ್ಲಿ. ಅದಕ್ಕಾಗಿ ಸ್ವಲ್ಪ ಟ್ಯಾಂಗಿಯಾಗಿ ತುಂಬ ಚೆನ್ನಾಗಿತ್ತು. ಫಾರಮ್ ಟೊಮೆಟೊಲ್ಲಿ ಕೂಡ ನೀವು ಇದನ್ನು ಮಾಡ್ಕೋಬೋದು, ತುಂಬ ರುಚಿಯಾಗಿ ಬರುತ್ತೆ ಅದು ಕೂಡ. ಸೊ ಈಗ ನೋಡ್ತಿರ್ಬೋದು ಈ ಥರ ಎರಡೂ ಕಡೆ ಈವನ್ನಾಗಿ ಬೇಯಿಸ್ಕೊಂಡು ತೆಗೆದಿದ್ದೀನಿ ನಾನು. ಇದೇ ಥರ ಸುಮಾರು ಪರೋಟಗಳನ್ನ ಮಾಡಿದ್ದೀನಿ. ಆಲೂ ಪರೋಟಕ್ಕಿಂತ ಇದು ದುಪ್ಪಟ್ಟು ರುಚಿಯಾಗಿರುತ್ತೆ. ಇದನ್ನು ಕಾಯಿ ಚಟ್ನಿ ಜೊತೆ ನಾನಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಚಟ್ನಿ ಕೂಡ ಬೇಕಾಗಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಸೊ ಖಂಡಿತ ಈ ವಿಡಿಯೋ ನೋಡಾದ್ಮೇಲೆ ನೀವು ಕೂಡ ಮನೇಲಿ ಮಾಡ್ಕೊಂಡು ಹೇಗಿದೆ ಅಂತ ಕಮೆಂಟ್ ಮುಖಾಂತರ ಬರ್ತಿರಿಸಿ. ಇದೇ ಥರ ಒಳ್ಳೊಳ್ಳೆ ರೆಸಿಪಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.